ಹಾಗಾದ್ರೆ ಈ ದುರಂತ ಸಂಭವಿಸಿದ ಹೇಗೆ ಅದನ್ನ ನೋಡ್ತಾ ಹೋಗೋಣ. ಮಧ್ಯರಾತ್ರಿ ಸುಮಾರು 12 ಗಂಟೆಯ ಸಮಯ. ಯುವಕರೆಲ್ಲರೂ ಕೂಡ ಜೊತೆಯಾಗಿ ಯಶ್ ಅವರ ಕಟೌಟ್ನ ಹಾಕಬೇಕು ಅನ್ನುವಂಥ ಕಾರಣಕ್ಕಾಗಿ ರಾತ್ರಿಯಿಂದಾನು ಕೆಲಸ ಮಾಡಿರ್ತಾರೆ. ಅದರಲ್ಲಿ ಮುರಳಿ ಅನ್ನುವಂಥ ಯುವಕನಿಗೆ ಅವ್ರ ತಾಯಿ ಫೋನ್ ಮಾಡ್ತಾರಂತೆ. ಅವ್ರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಫೋನ್ ಮಾಡಿ ಮನೆಗೆ ಬಾ ಬೇಗ ಅಂತಂದ್ರೆ ಇಲ್ಲ ಕಟೌಟ್ ಹಾಕ್ತಾ ಇದ್ದೀನಿ ಬರ್ತೀನಿ ಅನ್ನುವಂಥ ಮಾತನ್ನ ಮಗ ಮುರಳಿ ಹೇಳಿರ್ತಾನೆ. ಹಾಗೆ ಒಟ್ಟಾಗಿ ಸುಮಾರು 15ರಿಂದ 20 ಜನ ಇದ್ರು ಆ ಸಂದರ್ಭದಲ್ಲಿ ಜೊತೆಯಾಗಿ ಅನ್ನುವಂಥ ಮಾಹಿತಿ. ಎಲ್ಲರೂ ಬ್ಯಾನರ್ನ ಕಟ್ಟೋದು, ಕಟೌಟ್ನ ರೆಡಿ ಮಾಡಿ ಅದನ್ನ ನಿಲ್ಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಮಧ್ಯರಾತ್ರಿ ಸರಿಯಾಗಿ 12 ಗಂಟೆ ಹೆಚ್ಚು ಕಮ್ಮಿ ಆ ಸಮಯದ ಸುಮಾರಿಗೆ ಕಳೆದ 7-8 ವರ್ಷಗಳಿಂದ ನಟ ಯಶ್ ಅವರ ಬರ್ತ್ಡೇನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇತ್ತು ಈ ಯುವಕರ ತಂಡ. ನಟ ಯಶ್ ಅವರ ಅಭಿಮಾನಿಗಳ ಬಳಗ ಸೂರಣಗಿ ಗ್ರಾಮದಲ್ಲಿ ಪ್ರತಿ ವರ್ಷ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ರು ಯಶ್ ಅವರ ಬರ್ತ್ಡೇನ. ಯಶ್ ಅವರ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಫಸ್ಟ್ ಡೇ ಫಸ್ಟ್ ಶೋ ನೋಡೋಕೆ ಹೋಗ್ತಾ ಇದ್ರು. ಅಷ್ಟೊಂದು ಕ್ರೇಜ್ ಇತ್ತು ನಟ ಯಶ್ ಅವರ ಬಗ್ಗೆ, ಅಷ್ಟು ಆರಾಧನೆಯನ್ನ ಮಾಡ್ತಾ ಇದ್ರು ನಟ ಯಶ್ ಅವರನ್ನ. ಆದ್ರೆ 20ರಿಂದ 25 ಫೀಟ್ ಎತ್ತರ ಅಂತ ಹೇಳ್ತಾರೆ ಡಾಕ್ಟರ್ ಚಂದ್ರು ಲಮಾಣಿ, ಶಿರಹಟ್ಟಿಯ ಶಾಸಕರು. 25 ಫೀಟ್ ಇತ್ತು ಅನ್ನುವಂಥ ಮಾಹಿತಿಯನ್ನ ನೀಡ್ತಾ ಇದ್ರು. ಅಷ್ಟು ಎತ್ತರದ ಕಟೌಟ್ನ ನಿಲ್ಲಿಸೋಕೆ ಅಂತ ಹೇಳಿ ಆ ಯುವಕರು ಮುಂದಾಗ್ತಾರೆ. ಆ ವಿಡಿಯೋ ಕೂಡ ನಾವು ಗಮನಿಸಿದ್ವಿ. ಎಲ್ಲರೂ ಜೊತೆಯಾಗಿ ಅದನ್ನ ಎತ್ಕೊಂಡು ಹೋಗ್ತಾ ಇರ್ತಾರೆ, ಅದನ್ನ ಸ್ಟ್ರೈಟ್ ಆಗಿ ನಿಲ್ಲಿಸುವಂಥ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಕಟೌಟ್ನ ಮೇಲಕ್ಕೆ ಎತ್ತುತ್ತಾ ಇದ್ದ ಹಾಗೆ ಆ ಕಟೌಟ್ಗೆ ಅದನ್ನ ಸಪೋರ್ಟ್ಗೆ ಅಂತ ಹೇಳಿ ಅದು ಸ್ಟ್ರೈಟ್ ಆಗಿ ನಿಲ್ಬೇಕು ಅಂತ ಹೇಳಿ ಈ ಕಬ್ಬಿಣದ ರಾಡ್ ಹಾಕಿರ್ತಾರಲ್ಲ, ಆ ಕಬ್ಬಿಣದ ರಾಡ್ ಮೇಲ್ಗಡೆ ಇದ್ದಂತಹ, ಅದರ ಎತ್ತರ ಜಾಸ್ತಿ ಇದ್ದಂತಹ ಕಾರಣದಿಂದ ಮೇಲ್ಗಡೆ ಇದ್ದಂತಹ ಹೈ ಟೆನ್ಷನ್ ವೈರ್ಗೆ ಟಚ್ ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ಆ ವಿಡಿಯೋದಲ್ಲಿ ಒಂದು ಕೂಗು ಕೇಳುತ್ತೆ, ವಿದ್ಯುತ್ ತಂತಿ ಇದೆ ನೋಡ್ರೋ ಅಂತ ಹೇಳಿ. ಆದರೂ ಯಾರೂ ಅಲರ್ಟ್ ಆಗೋದಿಲ್ಲ, ಯಾರ ಕಿವಿಗೂ ಆ ಕ್ಷಣಕ್ಕದ್ ಬೀಳೋದಿಲ್ಲ. ಎಲ್ರಿಗೂ ಇದ್ದಿದ್ದು ಎಷ್ಟರ ದೊಡ್ಡ ಕಟೌಟ್ನ ನಿಲ್ಲಿಸಬೇಕು, ಮಾರನೇ ದಿನ ಅಂದರೆ ಇವತ್ತು ಅದ್ದೂರಿಯಾಗಿ ಕೇಕನ್ನೆಲ್ಲ ತರಿಸಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು, ಊರಿನ ಜನರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ. ಆದರೆ ಹಾಗೆ ಕಟೌಟ್ನ ಮೇಲಕ್ಕೆ ಎತ್ತುತ್ತಾ ಇದ್ದ ಹಾಗೆ ಹೈ ಟೆನ್ಷನ್ ವೈರ್ಗೆ ಏಕಾಏಕಿ ಆ ಕಟೌಟ್ನಲ್ಲಿದ್ದಂತಹ ಕಬ್ಬಿಣದ ರಾಡ್ ಟಚ್ ಆಗಿಬಿಡುತ್ತೆ. ಆ ಕಬ್ಬಿಣದ ಪೈಪ್ ಇದ್ದಿದ್ರಿಂದ ವಿದ್ಯುತ್ ಏಕಾಏಕಿ ಪ್ರವಹಿಸಿ ಬಿಡುತ್ತೆ. ಅದರ ಪರಿಣಾಮ ಅದನ್ನು ಹಿಡ್ಕೊಂಡಿದ್ದಂಥವರೆಲ್ಲರ ಮೇಲೂ ಕೂಡ ಆ ಶಾಕ್ನ ಅನುಭವವಾಗುತ್ತೆ. ಅದರಲ್ಲಿ 3 ಜನ ಸ್ಥಳದಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ. 3 ಜನ ಯುವಕರು, 21 ವರ್ಷದ ಹನುಮಂತ ಹರಿಜನ, 20 ವರ್ಷದ ಮುರಳಿ ನಡುವಿನ ಮನಿ, ಹಾಗೆ 19 ವರ್ಷದ ನವೀನ್ ಗಾಜಿ ದುರ್ಘಟನೆಯಲ್ಲಿ ದುರಂತ ಅಂತ್ಯವನ್ನ ಕಾಣ್ತಾರೆ. ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬವನ್ನ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದವರು ಅದೇ ನಟನ ಬರ್ತ್ಡೇ ದಿನ ಪ್ರಾಣವನ್ನ ಕಳ್ಕೊಳ್ಳೋ ಹಾಗಾಗ್ಬಿಡುತ್ತೆ. ಇನ್ನುಳಿದಂತಹ 8-10 ಜನ ಅಲ್ಲೇನು ಸಿದ್ಧಪಡಿಸುವುದಕ್ಕೆ ಅಂತೇಳಿ ಅವ್ರ ಜೊತೆಗೆ ಇದ್ರು, ಅವರು ಕೂಡ ಆ ಕಟೌಟ್ನ ಹಿಡ್ಕೊಂಡಿರ್ತಾರೆ. ಅವರು ಶಾಕ್ ಹೊಡೆದು ಮೂರ್ಛೆ ಬಿದ್ದುಬಿಡ್ತಾರೆ. ಮುಂದೇನಾಯ್ತು ಅಂತಾನೆ ನಮಗೆ ಗೊತ್ತಾಗಲಿಲ್ಲ, ನಾವು ಮೂರ್ಛೆ ಹೋಗ್ಬಿಟ್ವಿ ಅಂತ ಹೇಳಿ ನ್ಯೂಸ್ ಫಸ್ಟ್ ಜೊತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತಹ ಓರ್ವ ಅಭಿಮಾನಿ ಹೇಳಿದ್ರು. 3 ಅಭಿಮಾನಿಗಳಿಗೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಅದರಲ್ಲಿ ಒಬ್ಬರ ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ. ಯಾರೂ ನಿರೀಕ್ಷೆ ಮಾಡಿರದೇ ಇರುವಂತಹ ಒಂದು ಘಟನೆ, ಯಾರು ಊಹೆ ಕೂಡ ಮಾಡಿರ್ಲಿಕ್ಕಿಲ್ಲ ಅಂಥದ್ದೊಂದು ದುರಂತ ನಡೆದು ಹೋಗಿದೆ. ಗದಗದ ಲಕ್ಷ್ಮೇಶ್ವರದ ಆ ಸೂರಣಗಿ ಗ್ರಾಮದಲ್ಲಿ 3 ಮನೆಗಳಿಗೆ ಆಧಾರ ಸ್ತಂಭವಾಗಿದ್ದಂಥ ಮಕ್ಕಳು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆ ಕುಟುಂಬಸ್ಥರ ಆಕ್ರಂದನ ಸದ್ಯ ಮುಗಿಲು ಮುಟ್ಟಿದೆ. ನಟನ ಮೇಲೆ ಅಭಿಮಾನಿಗಳಿಗೆ ತೀರಾ ಅಭಿಮಾನ ಇರುವಂಥದ್ದು ಸಾಮಾನ್ಯ. ಅವರ ಹುಟ್ಟುಹಬ್ಬವನ್ನು ಬೇರೆ ಬೇರೆ ಜಾಗದಲ್ಲಿ, ತಾವಿರುವಂತಹ ಸ್ಥಳದಲ್ಲೇ ಅಭಿಮಾನಿಗಳು ಸೆಲೆಬ್ರೇಟ್ ಮಾಡುವುದು ಕೂಡ ಸಾಮಾನ್ಯ. ಅದೇ ರೀತಿ ಯಶ್ ಅವರ ಅಭಿಮಾನಿಗಳು ಕೂಡ ಅದ್ಧೂರಿಯಾಗಿ ಯಶ್ ಅವರ ಬರ್ತ್ಡೇನ ಆಚರಿಸಬೇಕು ತಮ್ಮ ಗ್ರಾಮದಲ್ಲಿ ಅಂತ ಹೇಳಿ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಇವತ್ತು ಕೇಕ್ಗೂ ಕೂಡ ಆರ್ಡರ್ ಕೊಟ್ಟಿದ್ರಂತೆ. ಬೆಳಗ್ಗೆ ಎಲ್ಲರೂ ಜೊತೆಯಾಗಿ ಸೇರಿ ಸಂಘದವರು ಕೇಕನ್ನು ಕಟ್ ಮಾಡಿ ಎಲ್ರಿಗೂ ಹಂಚಬೇಕು ಅಂತ ಹೇಳಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ರಂತೆ. ಆದರೆ ವಿಧಿಯಾಟನೇ ಬೇರೆಯಾಗಿತ್ತು. ಹೈ ಟೆನ್ಷನ್ ವೈರ್ ಕಟೌಟ್ಗೆ ಟಚ್ ಆಗ್ತಾ ಇದ್ದ ಹಾಗೆ 3 ಜನ ಅಭಿಮಾನಿಗಳು ಪ್ರಾಣವನ್ನೇ ಕಳ್ಕೊಳ್ಬೇಕಾಗತ್ತೆ. ಆ ಕಬ್ಬಿಣದ ಪೈಪ್ ಸೈಡ್ನಲ್ಲಿ ಇದ್ದಿದ್ರಿಂದಾಗಿ, ಆ ರಾಡ್ ಇದ್ದಿದ್ರಿಂದಾಗಿ ವಿದ್ಯುತ್ ಏಕಾಏಕಿ ಪ್ರವಹಿಸಿ 3 ಜನ ಸ್ಥಳದಲ್ಲೇ ಉಸಿರು ಚೆಲ್ಲುವಂತೆ ಮಾಡಿಬಿಡುತ್ತೆ. ನಟ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೂ ಕೂಡ ಇದು ಆಘಾತಕಾರಿ ಸುದ್ದಿ, ಬರ ಸಿಡಿಲಿನಂತೆ ಅಪ್ಪಳಿಸಿರುವಂತಹ ಸುದ್ದಿ. ಹಾಗಾಗಿ ಅವರು ಕೂಡ ಈಗ ದೌಡಾಯಿಸಿ ಬಂದಿದ್ದಾರೆ. ಆಲ್ರೆಡಿ ಹುಬ್ಬಳ್ಳಿಯನ್ನ ರೀಚ್ ಆಗಿ ಅಲ್ಲಿಂದ ಗದಗದತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ.
ಪ್ರಾಣವನ್ನ ಕಳ್ಕೊಂಡಿದ್ದು 3 ಜನ ಅಭಿಮಾನಿಗಳು. ಅವರೆಲ್ಲರ ವಯಸ್ಸು ಕೂಡ ಬಹಳ ಸಣ್ಣದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.